ಹಲೋ ಎಲ್ರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತಿಂದ ನಾನು ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ನಿ, ಡೈಲಿ ವ್ಲಾಗ್ಸ್. ಸೊ ಇವತ್ತು ಯುಗಾದಿ, ಹೊಸ ವರ್ಷ, ಹೊಸದಾಗಿ ಸ್ಟಾರ್ಟ್ ಮಾಡೋಣ ಇವತ್ತಿಂದ ಅಂತ ಹೇಳಿ ಇವತ್ತಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಶುರು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಇನ್ನು ನಮ್ಮ ಅಣ್ಣ ಬೇರೆ ಹಾಗೆ ಮಲಗಿದಾನೆ, ಅವನ್ನ ಎದ್ದು ಕ್ಲೀನ್ ಮಾಡಬೇಕು. ಈಚೆ ಬಂದರೆ ಗುಂಡವಾರೆ ನೋಟ ಬೀರವನೆ, ಗುಟರು ಹಾಕಿ ನಿಂತವನೆ ಅಂತ ನಿಂತಿದ್ದಾನೆ. ನಾನು ಹಾಗೆ ಮುಂದಕ್ಕೆ ಬಂದೆ. ಪಾಟ್ಗಳೆಲ್ಲ ಸ್ವಲ್ಪ ಒಣಗೋಗಿತ್ತು, ಅದರಲ್ಲಿರೋ ಒಣಗೋಗಿರೋ ಗಿಡಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಸೈಡ್ಗೆ ಇಡ್ತಾ ಇದ್ದೆ. ಹಾಗೆ ನಮ್ಮಮ್ಮ ಮತ್ತೆ ಗುಂಡನ್ನ ಒಂದು ಸ್ವಲ್ಪ ನೀರು ಹಾಕೊಂಡು ತಿಕ್ಕಿ ತಿಕ್ಕಿ ತೊಳೆ ಅಂತ ತೊಳಿತಾ ಇದ್ರು. ಸೊ ಇಲ್ಲೊಂದು ಪುಟ್ಟ ಕೈತೋಟ ಇತ್ತು, ಅಲ್ಲೊಂಚೂರು ಕ್ಲೀನಿಂಗ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ವರಾಂಡದಲ್ಲಿ ಬೇಡದಿರೋ ವಸ್ತುಗಳನ್ನೆಲ್ಲ ತೆಗೆದು ಆಚೆ ಹಾಕಿ ಒಂದ್ ಕಡೆಯಿಂದ ಒರೆಸ್ಕೊಂಡ್ಬಂದ್ಬಿಡೋಣ ಅಂತ ಹೇಳಿ ಒರೆಸ್ತಾ ಇದ್ದೆ. ಯಾಕಂದ್ರೆ ವರಾಂಡ ಕ್ಲೀನ್ ಆಗಿಲ್ಲ ಅಂತಂದ್ರೆ ನಾವು ವರಾಂಡದಿಂದ ತೊಳ್ಕೊಂಡು ಮತ್ತೆ ಒಳಗಡೆಗೆ ಹೋಗ್ಬೇಕು, ಆಗ ಮನೇನೂ ಗಲೀಜಾಗುತ್ತೆ. ಸೊ ವರಾಂಡ ನೀಟಾಗಿ ಇಟ್ಬಿಟ್ರೆ ಮನೆ ಇನ್ನೂ ನೀಟಾಗಿ ಇದ್ಬಿಡುತ್ತೆ. ಸೊ ಹಾಗಾಗಿ ವರಾಂಡನ ಒಂದ್ ಕಡೆಯಿಂದ ನೀಟಾಗಿ ಒರೆಸ್ಕೊಂಡ್ ಬರ್ತಾ ಇದ್ವಿ. ಬರ್ಸೋದೇನು ಸಮಸ್ಯೆ ಇಲ್ಲ, ಕಸ ನೀಟಾಗಿ ಹೊಡೆದ್ಬಿಟ್ರೆ ಒರೆಸ್ಕೊಂಡು ಹೋಗ್ಬಿಡ್ಬೋದು. ಹಾಗೆ ಮುಂದೆ ಬಂದರೆ ಇಲ್ಲಿ ಹ್ಯಾಂಗಿಂಗ್ ಪಾಟ್ಸ್ ಇದೆ, ಇದು ನಂಗೆ ತುಂಬ ಇಷ್ಟವಾಗಿರೋದು. ನನಗೆ ಈ ಪಾಟ್ಸ್ಗಳು, ಗಿಡಗಳು ಇದೆಲ್ಲ ತುಂಬ ಇಷ್ಟ. ಇದ್ರ ಮೇಂಟೆನೆನ್ಸು ಅವಾಗವಾಗ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಸ್ಟಿಲ್ ಐ ಲವ್ ದಿಸ್ ಪಾಟ್ಸ್. ಅದಕ್ಕೆ ಅದನ್ನು ಸ್ವಲ್ಪ ಆಗಾಗ ಕೇರ್ ಮಾಡ್ತಾ ಇರಬೇಕು, ಮಾಡಲೇಬೇಕು. ಸೊ ಮಾಡಲಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ. ಸೊ ನಮ್ಮ 2 ಗಾಡಿಗಳು ಹಾಗೆ ನಿಂತಿವೆ. ಸೊ ಕೋಳಿ ಕೌಚ್ ಹಾಕಿದ್ವಿ, ಅದನ್ನೆಲ್ಲ ಬಿಟ್ಟಾಯ್ತಲ್ಲ, ಒಂದು ಕಡೆಗೆ ಎತ್ತಿಟ್ಟು ಅಲ್ಲಿ ಅವ್ರಿಕ್ಕಿರುವಂಥ ಪಿಕ್ಕೆಗಳನ್ನ ಎತ್ತಿ ಕ್ಲೀನ್ ಮಾಡಬೇಕಲ್ಲ, ಅದಕ್ಕಾಗಿ ತಗೊಂಡೋಗಿ ಆಚೆ ಸುರಿಯೋಕೆ ಹೋಗ್ತಾ ಇದ್ದೀನಿ. ಒಳಗಡೆ ಬಂದರೆ ಈ ಕೋಳಿಗಳು ನೋಡಿ, ಇವು ದಪ್ಪ ಆಗೋದೇ 6 ತಿಂಗಳಿಗೆ. ಸೊ 6 ತಿಂಗಳು ಒಂದ್ಸಲ ಕೋಳಿ ತಿನ್ನೋಕ್ಕೆ ನಾವು 6 ತಿಂಗಳವರೆಗೂ ಕಸ ಎತ್ತಬೇಕು ಇವ್ರದ್ದು. ಬಟ್ ವಿಧಿ ಇಲ್ಲ, ಎತ್ತಲೇಬೇಕು, ಯಾಕಂದರೆ ನಾಟಿ ಕೋಳಿ ಸುಮ್ಮನೆನಾ. ಸೊ ನೆಕ್ಸ್ಟು ಅಲ್ಲಿ ಕಸ ಗುಡ್ಸ್ಕೊಂಡು ಬರ್ತಾ ಇದ್ದೀನಿ. ಕಸ ಗುಡಿಸೋದು ಅಂದರೆ ಒಂಥರ ದೊಡ್ಡ ವಿಷಯನೇ, ಯಾಕಂದರೆ ಸುತ್ತಮುತ್ತ ಬರೀ ಜಾಗ ಖಾಲಿ ಇರೋದ್ರಿಂದ ಸುತ್ತ ಗುಡ್ಸೋಕ್ಕೆ 1 ಅವರ್ 1.5 ಅವರ್ ಅದಕ್ಕೆ ಬೇಕು. ಎಲ್ಲ ಗುಡ್ಸಾಯ್ತು, ನಮ್ಮಮ್ಮನ ಕಸ ಎತ್ಕೊಟ್ಟೆ. ಹಾಗೆ ಅಲ್ಲಿರೋ ಸೀರೆನ ಎತ್ತಾಕ್ತಾ ಇದ್ದೀನಿ. ಸೀರೆ ಯಾಕೆ ಅವರು ಉಟ್ಕೊಳ್ಳೋದು ಬಿಟ್ಬಿಟ್ಟು ಹಾಸಿದ್ದಾರೆ ಅಂತ ಯೋಚನೆ ಮಾಡ್ಬಿಟ್ಟು, ಎಮ್ಮೆಗಳು ನಡ್ಕೊಂಡು ಹೋಗ್ತಾವಲ್ಲ, ತೊಪ್ಪೆ ಕಾಲಲ್ಲಿದ್ರೆ ಗಾರೆಗೆ ಅಂಟ್ಕೊಂಡು ಮತ್ತೆ ಉಜ್ಬೇಕಾಗುತ್ತೆ ಅಂತ ಸೀರೆ ಹಾಸ್ಬಿಟ್ಟಿದ್ವಿ, ಅದ್ರ ಮೇಲೆ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಅಷ್ಟೇ. ಸೊ ಕಸ ಎಲ್ಲ ಗುಡಿಸಿ ಗುಡ್ಡೆ ಮಾಡಿ ಆಚೆ ತಳ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅಲ್ಲಲ್ಲಿ ಮ್ಯಾಟ್ಗಳು ಅವು ಇವು ಅಲ್ಲಿ ಇಲ್ಲಿ ಬಿಸಾಕಿರ್ತೀವಲ್ಲ, ಎಲ್ಲನೂ ಎತ್ತಿ ಗುಡಿಸಿ ಸವರಿಸಿ ಅದನ್ನು ಎತ್ತಿಡೋದೇ ಒಂದು ದೊಡ್ಡ ಕೆಲಸ. ಖಾಲಿ ಜಾಗ ಇದ್ದರೆ ಕಸ ಹೆಂಗಾದರೂ ಹೊಡಿಬೋದು, ಆದರೆ ಅಲ್ಲಲ್ಲಿ ವಸ್ತುಗಳು ಬಿದ್ದಿದ್ರೆ ಅದನ್ನು ಸವರಿಸೋದಿದೆಯಲ್ಲ, ಅದೇ ಜಾಸ್ತಿ ಕೆಲಸ ಹಿಡಿಯುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ, ಸವರಿಸಲೇಬೇಕು. ಅದಾದಮೇಲೆ ಉಳಿದಿರೋ ಡಸ್ಟ್ ಎಲ್ಲ ಆಚೆಗೆ ತಳ್ಕೊಂಡು ಹೋದೆ. ಇಲ್ಲಿ ಬಂದರೆ ನಮ್ಮಮ್ಮ ತಾರಿಸ್ತಾ ಇದ್ರು ಸೆಗಣಿ ಹಾಕಿ. ಇಲ್ಲಿ ಪಿಳ್ಳೆ ಕೋಳಿಗಳು ಸೆಗಣಿಲಿರೋ ಹುಳಗಳನ್ನ ತಿನ್ನೋಕ್ಕೆ ಅಂತ ಬಂದು ನಿಂತಿದೆ. ಇಲ್ಲಿ ನೋಡಿ ನಾಯಿಗಳು ಸಾಲಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ, ಇಲ್ಲಿ ಕುರಿಗಳನ್ನ ಕಟ್ಟಾಕಿದ್ದೀವಿ. ಹಾಗೆ ಒಂದು ಸ್ವಲ್ಪ ಮುಂದೆ ನೋಡಿದ್ರೆ ನಾಯಿಗಳು, ಇಲ್ಲಿ ಬಂದರೆ ಕೋಳಿಗಳು ತನ್ನ ತಿಂಡಿಗಳನ್ನ ಹುಡ್ಕೊಂಡು ಮತ್ತೆ ಒಳಗಡೆನೆ ಬರ್ತಾವೆ. ಮೊಟ್ಟೆ ಕಡ್ಡಿ ತಗೊಂಡು ನಮ್ಮಮ್ಮ ಬಿದ್ದೋಗಿತ್ತಲ್ಲ, ಅದನ್ನೆಲ್ಲ ಸಿಗಾಕ್ತಾ ಇದ್ರು. ಮತ್ತೆ ಇಲ್ಲಿ ನೋಡಿ ನಾಯಿಗಳು ಗುಂಪೆ ನಿಂತ್ಬಿಟ್ಟಿದೆ. ಒಳಗಡೆ ಬಂದರೆ ನಮ್ಮ ಅಣ್ಣ ಯಾವುದೋ ವಾಚ್ ಇಟ್ಕೊಂಡು, ಎಲ್ಲಿ ಸಿಕ್ತಿದ್ದು, ಯಾವುದಿದು ಅಂತ ಕೇಳ್ತಾವನು. ಯಾಕೆ ಅಂದರೆ ಅವ್ನಿಗೆ ಯಾವುದೋ ಹಳೆ ಕಾಲದಲ್ಲಿ ಒಂದು ವಾಚ್ ಸಿಕ್ಕಿತ್ತಂತೆ, ಅದೇನಾ ಅನ್ನೋ ಥರ ಒಂದು ಡೌಟು. ಸೊ ಇಲ್ಲ ಅಂತ ಹೇಳಿ ಸುಮ್ಮನಾದ್ವಿ. ಆ್ಯಂಡ್ ಕೆಲಸ ಇನ್ನೂ ಮನೆ ಒಳಗಡೆ ಸ್ಟಾರ್ಟ್ ಆಗಿಲ್ಲ, ಆಚೆ ಏನೋ ಮುಗಿಸಿದ್ವಿ. ಒಳಗಡೆ ಬಂದು ಫಸ್ಟು ಕಾಫಿ ಕುಡಿದು ಜೊತೆಗೆ ಏನಾದರೂ ತಿನ್ನೋಣ ಅಂತ ಹೇಳಿ ನಮ್ಮಮ್ಮ ಬಿಸ್ಕೆಟ್ ತಂದಿದ್ರು. ಸೊ ಅದನ್ನು ಇಬ್ಬರು ಕುಡಿದು ತಿಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮತ್ತೆ ಕೆಲಸ ಕೈಗೆತ್ಕೊಳ್ಳೋಣ ಅಂತ ಇಬ್ಬರು ಕೂತ್ಕೊಂಡಿದ್ವಿ. ಇಬ್ರದ್ದು ಕಾಫಿ ಕುಡಿದು ಬಿಸ್ಕೆಟ್ ತಿಂದು ಆಯಿತು, ಇನ್ನೇನು ಕೆಲಸ ಸ್ಟಾರ್ಟ್ ಮಾಡೋದೆ ಅನ್ನುವಾಗ ನಮ್ಮಣ್ಣ ಫ್ರೆಶ್ ಅಪ್ ಆಗಿ ಆಲ್ರೆಡಿ ಅವನ ಜೋಳಿಗೆ ಎತ್ಕೊಂಡು ಅದನ್ನು ಕಾಲುವೆಗೆ ಹೋಗಿ ತೊಳ್ಕೊಂಡು ಬರ್ತೀನಿ ಅಂತ ಹೊರಟು. ನಾನು ಅಷ್ಟರಲ್ಲಿ ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆದಮೇಲೆ ನಾನು ಕೆಲ್ಸಕ್ಕೆ ಕೈ ಹಾಕ್ತಿದ್ದೀನಿ.
ಏನಿದು ಉಲ್ಟಾ ಕೇಸು ಫ್ರೆಶ್ ಅಪ್ ಆದಮೇಲೆ ಕ್ಲೀನಿಂಗಾ ಅಂತಂದರೆ ಇವತ್ತು ಅನಿವಾರ್ಯ ಆಗಿತ್ತು. ಸೊ ಹಾಗಾಗಿ ಫಸ್ಟ್ ಫ್ರೆಶ್ ಅಪೇ ಆಗಿಬಿಟ್ಟೆ, ಆಮೇಲೆ ಕ್ಲೀನಿಂಗಿಗೆ ಕೈ ಹಾಕಿದೆ. ಸೊ ಮಂಚದ ಮೇಲೆಲ್ಲ ಸ್ವಲ್ಪ ಬಟ್ಟೆ ಹರಡ್ಬಿಟ್ಟಿದ್ದೆ, ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಹಾಗೆ ಕಸ ಗುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಕಸ ಗುಡ್ಸೋಕ್ಕೆ ನಾನು ಇಲ್ಲಿ ತಗೊಂಡಿರೋದು ಹಂಚಿಕಡ್ಡಿ ಪೊರ್ಕೆ. ಹಂಚಿಕಡ್ಡಿ ಪೊರ್ಕೆ ಕಸ ಗುಡಿಸೋದು ಚೆನ್ನಾಗಿರುತ್ತೆ ಒಂಥರ, ಯಾಕಂದರೆ ಎಕ್ಸಸೈಸು ಆಗುತ್ತೆ, ಕಸನೂ ನೀಟಾಗಿ ಬರುತ್ತೆ. ಆದಮೇಲೆ ಎಲ್ಲ ಕಸ ಎಲ್ಲ ಹೊಡೆದಾಗಿತ್ತಲ್ಲ, ಒಂದು ಕಡೆಯಿಂದ ಹಾಲ್ನ ಒರೆಸ್ಕೊಂಡು ಬರ್ತಾ ಇದ್ದೀನಿ. ಒರೆಸಿ ಈ ಸೋಫಾಗಳನ್ನೆಲ್ಲ ಎಳೆದು ಇಲ್ಲಿರೋ ಕಸ ಎಲ್ಲ ಗುಡಿಸಿ ರಪ್ರಪ ಅಂತ ತಳ್ಳಿ ಒಂದು ಕಡೆ ಗುಡ್ಡೆ ಮಾಡಿ ಬಿಸಾಕ್ತೆ ಜೊತೆಗೆ. ಅದಾದಮೇಲೆ ಗುಡಿಸಿ ಗುಡ್ಡೆ ಮಾಡಿರೋ ಕಸ ಎಲ್ಲನೂ ನಮ್ಮಮ್ಮ ಎತ್ಕೊಂಡು ಆಚೆ ಹೋದರು. ಸೊ ನೀಟಾಗಿ ಮತ್ತೆ ಸೋಫಾ ಕೆಳಗಿಂದ ಹಿಡ್ದು ಟಿ ವಿ ಶೋಕೇಸ್ ಒಳಗಿಂದ ಹಿಡ್ದು ಎಲ್ಲ ಕಡೆ ಮಾಪ್ ಹಾಕಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದ್ಬಿಟ್ಟೆ. ಹಾಗೆ ಒಳಗಡೆ ಇನ್ನೊಂದು ರೂಮಿಗೆ ಬಂದರೆ ನಮ್ಮ ಕರ್ಗಿ ಅವ್ರ ಮಕ್ಳ ಜೊತೆ ಸೆಟ್ಲ್ ಆಗಿದ್ಲು ಹಾಸಿಗೆ ಮೇಲೆ. ಈಚೆ ಬಂದರೆ ನಮ್ಮ ಕಿಟ್ಟಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಓಡ್ ಬರ್ತಾವನೆ. ಕಿಟ್ಟಿ ಅಂದರೆ ಯಾರು ಅಂದ್ಕೊಂಡ್ರೆ ಇವನು ಪರ್ಷಿಯನ್ ಕ್ಯಾಟು. ಈಗ ನೋಡೋಕ್ಕೆ ನಿಮಗೆ ನರಿ ಥರ ಕಾಣಿಸ್ತಾ ಇರ್ಬೋದು ಅಥವಾ ಬೇರೆ ಏನೋ ಥರ ಕಾಣಿಸ್ತಿರ್ಬೋದು, ಬಟ್ ಇವನ್ನ ಒಣಗಿದ ಮೇಲೆ ನೋಡಬೇಕು, ತುಂಬ ಚೆನ್ನಾಗಿ ಕಾಣಿಸ್ತಾನೆ. ಒಂಥರ ಕ್ಯೂಟಿ ಪೈ ಇದ್ದಂಗೆ. ನಮ್ಮೂರಲ್ಲಿ ಒಂಥರ ಸೆಲೆಬ್ರಿಟಿ ಇವನು. ಹಾಗೆ ಮತ್ತೆ ಒಳಗಡೆ ಬಂದರೆ ಮೇಲಿದ್ದಂಥ ಬೆಕ್ಕಿನ ಮರಿಲಿ ಒಂದು ಮರಿ ಈ ಮೂಲೆಯಲ್ಲಿ ಬಿದ್ದೋಗ್ಬಿಟ್ಟಿದೆ. ಅದಕ್ಕೆ ಅವ್ರ ಅಮ್ಮ ಬಂದು ಕಂಪ್ಲೇಂಟ್ ಮಾಡ್ತಿದ್ದಾಳೆ, ಮೇಲ್ ಮಲಗಿಸ್ಬಿಟ್ಟೆ ನನ್ನ ಮರಿ ಬಿದ್ದೋಗಿದೆ ಎತ್ಕೊಡು ಅಂತ. ಹಂಗೋ ಹಿಂಗೋ ಮಾಡಿ ಮೇಲೆ ಎತ್ತೆ ಅಂದ್ಮೇಲೆ ತಗೊಂಡು ಹೋಗಿ ಅಂದರೆ ತಗೊಂಡು ಹೋಗ್ತಿಲ್ಲ. ನಾನು ನೀನಲ್ವಾ ಬೆಳೆಸಿದ್ದು, ತಗೊಂಡು ಬಾ ಅಂತ ನನಗೆ ಹೇಳಿದ್ಲು. ತಗೊಂಡೋಗಿ ಅವಳ ಪ್ಲೇಸ್ಗೆ ಇಟ್ಕೊಟ್ಟೆ. ಅದಾದಮೇಲೆ ಒಂದು ಕಬೋರ್ಡ್ನ ಆಚೆ ಹಾಕ್ಬಿಟ್ಟಿದೆ, ಅದರಲ್ಲಿ ಬುಕ್ ಇತ್ತು. ಸೊ ಅದನ್ನೆಲ್ಲ ಮೇಲೆ ತಿಟ್ಬಿಟ್ಟು ಸ್ಲಿಪ್ಪರ್ನ ಒಳಗಿಟ್ಟು ಬುಕ್ಸ್ನೆಲ್ಲ ತೊಗೊಂಡು ಒಳಗಡೆ ಹೋದೆ, ಯಾಕಂದರೆ ಇನ್ನೊಂದು ಕಬೋರ್ಡ್ಗೆ ಶಿಫ್ಟ್ ಮಾಡಿಕೊಂಡೆ. ಶಿಫ್ಟಿಂಗ್ ಎಲ್ಲ ಮುಗೀತು. ಅದಾದಮೇಲೆ ಈ ಪಾಟ್ಸ್ಗಳನ್ನೆಲ್ಲ ಸ್ವಲ್ಪ ಅರೇಂಜ್ ಮಾಡಿಕೊಂಡೆ. ಆ್ಯಂಡ್ ಈ ಗಿಡ ತುಂಬ ಚೆನ್ನಾಗಿದೆ ಅಲ್ವಾ, ಇದನ್ನು ನನಗೆ ಯಾರೋ ಗಿಫ್ಟ್ ಮಾಡಿದ್ದು. ಆ್ಯಂಡ್ ಇದು ಅಡುಗೆ ಮನೆಗೆ ಬಂದು ನಮ್ಮಮ್ಮ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ನಾನು ಬಟ್ಟೆ ಗಿಟ್ಟೆ ಎಲ್ಲ ತಗೊಂಡೋಗಿ ಒಣೆ ಹಾಕೋಕ್ಕೆ ಅಂತ ಹೋದೆ. ಬಿಸಿಲಂತೂ ರವ ಅಂತ ಹೊಡಿತಾ ಇತ್ತು. ಅದಾದಮೇಲೆ ಫಿಶ್ ಟ್ಯಾಂಕು ತುಂಬ ದಿನ ಆಗಿತ್ತು ಕ್ಲೀನ್ ಮಾಡೋಣ ಅಂತ ಕೈ ಹಾಕ್ತೆ. ಅಂತೂ ಇಂತೂ ಯುಗಾದಿ ಹಬ್ಬಕ್ಕೆ ಫಿಶ್ ಟ್ಯಾಂಕು ಕೂಡ ಕ್ಲೀನಾಗಿ ಬಳಬಳ ಅಂತ ಹೊಳೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಬಟ್ ಏನು ಮಾಡೋದು, ಇವತ್ತು ಫಿಶ್ ಇರಲಿಲ್ಲ, ಅದು ಖಾಲಿ ಹಾಗೆ ಬಿಟ್ಟಿದ್ದೀನಿ. ಅದಕ್ಕೆ ಒಂದಷ್ಟು ಫಿಶ್ನ ತಂದು ಹಾಕಬೇಕು. ಮುಗಿಸಿ ಈ ಕೆಲಸ ಎಲ್ಲನೂ ಆಚೆ ಬಂದರೆ ಆಂಟಿರೆಲ್ಲ ನಮ್ಮ ಮನೆ ಮುಂದೆ ಕೂತಿದ್ದಾರೆ. ನಮ್ಮಮ್ಮ ನೋಡಿದ್ರೆ ಇವರು ತುಂಬ ರಂಗೋಲಿ ಬಿಡ್ತಾವ್ರೆ. ಯಾಕೆ ಅಂತ ನೋಡಿದರೆ ಅಲ್ಲಿ ದೇವ್ರುಗಳು ಬರ್ತಾಯಿತ್ತು. ಸೊ ಇಲ್ಲಿ 4 ದೇವರಿದೆ. ಒಂದು ಮಾರಮ್ಮ, ಇನ್ನೊಂದು ಕಾಳಮ್ಮ, ಇನ್ನೊಂದು ಮಸಣಿಕಮ್ಮ, ಇನ್ನೊಂದು ನಮ್ಮನೆ ದೇವರು ಬೋರಪ್ಪ ಮತ್ತು ಬಸವಣ್ಣ. ಎಲ್ಲ ದೇವರು ಒಟ್ಟಿಗೆ ಬಂದುಬಿಟ್ಟಿದ್ರು. ಅದಕ್ಕೆ ರೋಡ್ ತುಂಬ ರಂಗೋಲಿ ಬಿಡ್ತಾಯಿದ್ರು ನಮ್ಮಮ್ಮ. ಅದಾದಮೇಲೆ ಒಳಗೆ ಬಂದರೆ ಕೋಳಿಗಳು ಸಂಭ್ರಮ ಮಾಡ್ತಾಯಿದ್ವು. ಇನ್ನೂ ಒಳಗಡೆ ಬಂದರೆ ಮನೆ ಒಳಗಡೆ ನಮ್ಮಮ್ಮ ಪೂಜೆಗೆ ರೆಡಿ ಮಾಡಿ ನಮ್ಮನೆ ದೇವರಿಗೆ ಪೂಜೆ ಸಲ್ಲಿಸ್ತಾಯಿದ್ರು. ನಾನು ಸ್ವಲ್ಪ ರೆಡಿ ಆಗೋಣ ಅಂತ ಬಂದೆ. ಸ್ವಲ್ಪ ಮಾಯ್ಶ್ಚರೈಸರ್ ಎಲ್ಲ ಅಪ್ಲೈ ಮಾಡಿ ಅದರ ಮೇಲೆ ಪತಂಜಲಿ ಕ್ರೀಮ್ನ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಅಪ್ಲೈ ಮಾಡಿ ಸ್ವಲ್ಪ ಕಾಜಲ್ ಹಾಕಿ ಹಾಗೆ ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊಂಡು ರಪ್ ಅಂತ ರೆಡಿ ಆದೆ. ಆಗ್ಬಿಟ್ಟು ಏನು ಹೊರಗಡೆ ಹೋಗ್ತೀವಾ? ಇಲ್ಲ, ನಮ್ಮ ಕಿಟ್ಟಿ ಜೊತೆ ಒಂದು ಪೋಸ್ ಕೊಟ್ಕೊಂಡು ಫೋಟೋ ತಗೊಳ್ಳೋಣ ಅಂದರೆ ಅವನು ಕಪಿ ಥರ ಆಡ್ತಾ ಇದ್ದ. ಏನು ಮಾಡೋಕ್ಕಾಗಲ್ಲ, ಹಂಗೆ ಒಂದು ವಿಡಿಯೋ ಮಾಡಿಕೊಂಡೆ. ಸ್ವಲ್ಪ ಬಟ್ಟೆ ಉಳಿದಿತ್ತು, ಬಟ್ಟೆನೆಲ್ಲ ಮಡಚಿಟ್ಟು ಅದಾದ್ರ ಪ್ಲೇಸ್ಗೆ ಸೇರಿಸ್ದೆ. ನಮ್ಮಣ್ಣ ಚುಂಚನಗಿರಿಗೆ ಹೋಗಿದ್ದು ಅವ್ನು ಬಂದಿದ್ದ. ಅವನು ನಮ್ಮ ಮನೇಲಿ ಧೂಪ ಹಾಕಿದ್ಮೇಲೆ ನಾವು ಊಟ ಮಾಡಬೇಕು. ಸೊ ಹಾಗಾಗಿ ಅಷ್ಟೊತ್ತಿಗೆ ಇರೋ ಬಟ್ಟೆ ಎಲ್ಲ ಮಡಚಿಟ್ಬಿಡೋಣ ಅಂತ ಇರೋ ಬರೋದಲ್ಲಿ ನಾವು ಹುಡುಕಿ ಮಾಡಿಸ್ತಾ ಇದ್ದೆ. ಸೊ ಅದಾದಮೇಲೆ ನಮ್ಮಮ್ಮ ಹಾಲು ಬಿಡಿಸ್ಕೊಬಂದ್ಬಿಡು ಅಂತ ಹೇಳಿದ್ರು. ನಮ್ಮದೇ ರೀತಿಲಿ ಹಾಲು ಕರಿತಾಯಿದ್ರು. ಹೋಗಿ ಬಿಡಿಸ್ಕೊಂಡು ಮನೆಗೆ ತಂದಿದ ತಕ್ಷಣ ನಮ್ಮ ಕಿಟ್ಟಿ ಈಚೆ ಬಂದ. ಬಟ್ ಅವ್ನಿಗೇನು ಹಾಲು ಕೊಡಲಿಲ್ಲ, ತೊಗೊಂಡೋಗಿ ಫ್ರಿಜ್ಗೆ ಹಾಕ್ದೆ. ಆ್ಯಂಡ್ ಅದಾದಮೇಲೆ ನಮ್ಮ ಅಣ್ಣನ ಜೊತೆ ಒಂದು ಫೋಟೋ ತಗೊಳ್ಳೋಣ ಅಂದರೆ ಅದು ವೀಡಿಯೋ ಆಗ್ತಾಯಿತ್ತು. ಅದನ್ನು ನೋಡಿ ನಾನು ಹಲ್ಬಿಟ್ಟೆ ಅಂತ ಅವನು ಇನ್ನೂ ವಿಚಿತ್ರವಾಗಿ ಹಲ್ಬಿಟ್ಬಿಟ್ಟ. ಯಾಕಪ್ಪ ಹಿಂಗೆ ಹಲ್ಬಿಡ್ತಾಯಿದ್ದೆ, ಹಿಂಗೆ ನಕ್ಬಿಟ್ಟೆ ಅಂತಂದರೆ ಈ ಅಂತ ಹಲ್ಬಿಟ್ಟ. ಊಟಕ್ಕಂತ ಕೂತ್ಕೊಂಡ್ವಿ. ಅನ್ನ ಸಾಂಬಾರು, ಇದು ಒಬ್ಬಟ್ಟು ಸಾಂಬಾರು, ಗೊಜ್ಜು, ಹಪ್ಪಳ. ಒಬ್ಬಟ್ಟು ತಟ್ಟಕ್ಕೆ ಅಂತ ಹೋದ್ವಿ, ಯಾರು ತಟ್ಟೋರು ಅಂತ ಹೇಳ್ಬಿಟ್ಟು ಒಬ್ಬಟ್ಟು ಹೂರ್ಣನೇ ತಿನ್ಕೊಂಡ್ವಿ. ನಮ್ಮ ಪುಟ್ಟಿಗೂ ಹಸುವಾಗಿತ್ತು ಅನಿಸುತ್ತೆ. ಅವನಿಗೂ ಅವನ ಫುಡ್ಡನ್ನು ಹಾಕಿ ಅವನ ಹಸುಗೂ ಕೊನೆ ಹೇಳಿದ್ವಿ. ಆ್ಯಂಡ್ ಹಾಗೆ ಬಂದರೆ ಸ್ವಲ್ಪ ಸಂಜೆ ಆಗ್ಬಿಟ್ಟಿತ್ತಲ್ಲ, ಮಲ್ಲಿಗೆ ಹೂವು ಗಿಡದಲ್ಲೇ ಇತ್ತು, ಕುಯ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಟಾರ್ಚ್ ಬಿಟ್ಕೊಂಡೆ ಮಲ್ಲಿಗೆ ಹೂವನ್ನ ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ.
ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.